स्वागत है आपका बी न्यूज नेशन में। मैं हूं आबिद हुसैन शेख। हत्या के आरोप में 4 सुपारी किलर गिरफ्तार। पिछले दिनों अनैतिक संबंध के शक के चलते 6 लाख सुपारी देकर कोलार ब्रिज पर गला दबाकर के लाश को सबूतों के साथ कृष्णा नदी में बहा दिया गया था। इस मामले को बबलेश्वर थाने में दर्ज करके मामले को गंभीरता से लेते हुए बबलेश्वर पुलिस थाना सिब्बंदियों ने 4 आरोपियों को गिरफ्तार करके वारदात के लिए इस्तेमाल की गई कार, सुपारी की रकम में से 11,100 रुपये और बाइक जब्त करने की जानकारी आज एक प्रेस मीट में बीजापुर जिला पुलिस वरिष्ठ अधिकारी अनुपम अग्रवाल ने दी। इस मौके पर डीवाईएसपी लक्ष्मी नारायण, सीपीआई एसबी पालभावी, बबलेश्वर पीएसआई एसबी गौडर रहे मौजूद। 4 ದಿವಸ ಹಿಂದೆ ಒಂದು ಡಬಲ್ ಮರ್ಡರ್ ಕೇಸ್ ರಿಪೋರ್ಟ್ ಆಯಿತು. ಆವಾಗ ಮಾಹಿತಿ ಪ್ರಕಾರ ಅರ್ಲಿ ಮಾರ್ನಿಂಗ್ ಇವರು ತಮ್ಮ ಹೆಂಡತಿಗೆ ಬೇರೆಯವ್ರ ಜೊತೆಗೆ ನೋಡ್ತಾರೆ. ಆವಾಗ ಅದೇ ಆ ಸಮಯದಲ್ಲಿ ಶಿಫ್ಟ್ ಇಂದ ಅವರು ಇಬ್ರುಗೆ ಆ ಸ್ಥಳದಲ್ಲಿ ಒಂದು ಅವ್ರ ಮೇಲೆ ಹಲ್ಲೆ ಮಾಡಿ ಮರಣಾಂತಿಕ ಹಲ್ಲೆ ಮಾಡಿ ಸಾಯಿಸಿದ್ದಾರೆ. ಮತ್ತು ಕೂಡಲೇ ಅವರು ಸ್ಟೇಷನ್ಗೆ ಮತ್ತು ಸರೆಂಡರ್ ಮಾಡಿದ್ದಾರೆ. ಈಗ ಈ ಕೇಸ್ದು ಈಗ ನಾವು ಕೇಸ್ ತನಿಖೆ ಮಾಡ್ತಾ ಇದ್ದೀವಿ ಮತ್ತು ಈಗಾಗಲೇ ಆರೋಪಿಗೆ ಜುಡಿಷಿಯಲ್ ಕಸ್ಟಡಿ ಕಳಿಸ್ತಿದ್ದಾರೆ. ಇವಾಗ ಇರ್ಬೋದು, ಯಾಕಂದ್ರೆ ಸುಮಾರು ಒಂದು ವಾರದಿಂದ ಅವ್ರ ಜೊತೆ ಗಲಾಟೆ ಆಗ್ತಾ ಇತ್ತು. ಈ ರೀತಿ ಅವರು ಸಂಶಯ ಪಡಿಸಿದ್ರು. ಆದ ನಂತರ ನಮ್ಮ ಇನ್ಸ್ಪೆಕ್ಟರ್ ಸಂಗಮೇಶ್ ಅವರು ಮತ್ತು ಸಬ್ ಇನ್ಸ್ಪೆಕ್ಟರ್ ಅವರು ತುಂಬಾ ಶ್ರಮ ಪಟ್ಟು ಈ ಕೇಸಿನಲ್ಲಿ ಅವರು ಹೋಗಿದ್ದಾರೆ. ಯಾಕಂದ್ರೆ ಅದರಲ್ಲಿ ಯಾವ ರೀತಿ ಅವ್ರ ಮನೆ ಬಿಟ್ಟು ಹೋಗಿದ್ರು ಸ್ವಲ್ಪ ಡೌಟ್ಫುಲ್ ಇತ್ತು. ನಂತರ ಈ ನಡುವೆ ಗೊತ್ತಾಯ್ತು ದಟ್ ಯಾಕೂಬ್ ಕೊಲ್ಲೂರ್ ಅವ್ರದ್ದು ತಮ್ಮನ್ನ ಕಸಿನ್ದು ಹೆಂಡತಿ ಜೊತೆಗೆ ಒಂದು ಇಲಿಸಿಟ್ ಅಫೇರ್ ಇತ್ತು. ಅವರು ಎಷ್ಟು ಪೈಗಂಬರ್ ರಾಜೇಶ್ ಕೊಲ್ಲೂರ್ ಇವರು ಅಕ್ಕಪಕ್ಕ ಮನೆಯವರು ಮತ್ತು ಆ ಲೇಡಿ ಜೊತೆಗೆ ಸುಮಾರು ವರ್ಷದಿಂದ ಸಂಬಂಧ ಇತ್ತು. ಆ ಲೇಡಿ 35 ವರ್ಷದ್ದು. ಈ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಕೆಲವು ಟೈಮ್ ಗಲಾಟೆ ಆಯಿತು. ಆದ ನಂತರ ಒನ್ ಡೇ ಈ ಒಬ್ಬ ಇವರು ನೇಬರ್ ಪೈಗಂಬರ್ ಗೋಕಾವಿ, ಪೈಗಂಬರ್ ದಸ್ತಗೀರ್ ಗೋಕಾವಿ ಇವರು ಈ ಲೇಡಿದ್ದು ಗಂಡ, ದಟ್ ಮೀನ್ಸ್ ಪೈಗಂಬರ್ ದಸ್ತಗೀರ್ ಸಾಬ್ ಕೊಲ್ಲೂರ್ ಅವ್ರಿಗೆ ಹೇಳ್ತಾರೆ ದಟ್ ಈ ಕೇಸಲ್ಲಿ ಯಾರು ಈಗ ಡಿಸೀಸ್ ಇದ್ದಾರೆ ಯಾಕೂಬ್ ಕೊಲ್ಲೂರ್ ಅವರು ನಿಮ್ಗೆ ಸಾಯಿಸ್ಲಿಕ್ಕೆ ಸುಪಾರಿ ಕೊಟ್ಟಿದ್ದಾರೆ ನನಗೆ. ಸೊ ಬಟ್ ಆದ್ರೆ ನಿಮ್ದು ದೊಡ್ಡ ಫ್ಯಾಮಿಲಿ ಇದೆ, ಅದಾಗಿ ನಿಮ್ 3 ಮಕ್ಕಳಿಗೆ ತ್ರಾಸ ಆಗ್ತದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ. ಆವಾಗ ಈ ಕೇಸಲ್ಲಿ ಆರೋಪಿ ಪೈಗಂಬರ್ ದಸ್ತಗೀರ್ ಕೊಲ್ಲೂರ್ ಅವರು ಹೇಳ್ತಾರೆ ನಿಮ್ಗೆ ಅವರು ಎಷ್ಟು ಕೊಡ್ತಾರೆ ನಾನು ಕೊಡ್ತೀನಿ, ನೀವು ಅವನಿಗೆ ಸಾಯಿಸ್ಬಿಡು. ಆವಾಗ ಆರೋಪಿ ನಂಬರ್ 1 ಪೈಗಂಬರ್ ದಸ್ತಗೀರ್ ಗೋಕಾವಿ ಅವರು ಅಡ್ವಾನ್ಸ್ ಹಣ ರಿಸೀವ್ ಮಾಡ್ತಾರೆ 2 ಲಕ್ಷ. ತದನಂತರ ಅವರು ತಮ್ಮ ಫ್ರೆಂಡ್ಸ್ ಚಂದ್ರಕಾಂತ್ ಮತ್ತು ಸಾಗರ್ ಜೊತೆಗೆ ಚರ್ಚೆ ಮಾಡ್ತಾರೆ. ಅವರು ಧಾರವಾಡ ಅವರು ಇದ್ರ ಬಗ್ಗೆ ಏನ್ ಮಾಡ್ಬೋದು. ಆವಾಗ ಇವರಿಗೆ 10ನೇ ತಾರೀಕಿಗೆ ಮೊದಲೇ ಬೆಲ್ಗಾವ್ ಹತ್ತಿರ ಇರೋದು ಅಂಬೋಲಿ ಘಾಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಬಟ್ ಆವಾಗ ಕೊರೋನಾದಿಂದ ಆ ಜಾಗ ಟೂರಿಸ್ಟ್ ಕ್ಲೋಸ್ ಇತ್ತು. ಆವಾಗ ಅಲ್ಲಿ ಅವ್ರ ಪ್ಲಾನ್ ಫೇಲ್ ಆಯ್ತು. ತದನಂತರ ಇವ್ರಿಗೆ ಅವರು ಎಲ್ಲ ಸೇರಿ ಒಂದು ಕಾರ್ ಮಾಡಿ ಅಲ್ಲಿಂದ ದಾಂಡೇಲಿ ಕಡೆ ಹೋಗ್ತಾರೆ. ಅಲ್ಲಿ ಕೂಡ ಅವ್ರದ್ದು ಪ್ಲಾನ್ ಇತ್ತು ಯಾವುದೋ ಒಂದು ನೀರದಲ್ಲಿ ಅಥವಾ ಬೇರೆ ಕಡೆ ಅವ್ರದ್ದು ಸಾಯಿಸೋದು. ಆದ್ರೆ ಅಲ್ಲಿ ಜನ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಅವಕಾಶ ಸಿಗಲಿಲ್ಲ. ತದನಂತರ ಇವರು 15ನೇ ತಾರೀಕಿಗೆ ವಾಪಸ್ ಬರ್ತಾರೆ. ನಂತರ ಮತ್ತೊಮ್ಮೆ ನೆಕ್ಸ್ಟ್ ಡೇ ಇವರು ಮತ್ತೆ ಪ್ಲಾನ್ ಮಾಡ್ತಾರೆ ಮತ್ತು ಸ್ವಲ್ಪ ಸುತ್ತಾಡೋಣ ಅಂತ ಹೇಳಿ ಇವರಿಗೆ ರಾತ್ರಿ ಒಂದು ಹೊಂಡೈ ಎಕ್ಸೆಲ್ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಮತ್ತು ಕೋಲಾರ್ ಬ್ರಿಡ್ಜ್ ಇಂದ ಸ್ವಲ್ಪ ದೂರ ಈ ಧಾರವಾಡವರು ಇಬ್ರು ಚಂದ್ರಕಾಂತ್ ಮತ್ತು ಸಾಗರ್ ಸೇರಿ ಅವ್ರಿಗೆ ವಾಯರ್ದಿಂದ ಸ್ಟ್ರೆಂಗ್ಲೇಟ್ ಮಾಡ್ತಾರೆ. ನಂತರ ಇವರು 3 ಜನ ಸೇರಿ ಅವರು ಡೆಡ್ ಬಾಡಿಗೆ ಕೃಷ್ಣ ರಿವರ್ ಅಲ್ಲಿ ಬಿಸಾಕ್ತಾರೆ. ಇದು ಇನ್ಸಿಡೆಂಟ್ ಆಯಿತು 14ನೇ ತಾರೀಕು 8ನೇ ತಿಂಗಳು 14ನೇ ತಾರೀಕು ರಾತ್ರಿ 11:30. ತದನಂತರ ಇವರು ಎಲ್ಲ ತಮ್ಮ ಮನೆಗೆ ಹೋಗ್ಬಿಡ್ತಾರೆ. ಮತ್ತು ಆದ ನಂತರ ಈ ಕೇಸು ಕಾನ್ಸ್ಪಿರೇಟರ್ ಪೈಗಂಬರ್ ರಾಜೇಶ್ ಸಾಬ್ ಕೊಲ್ಲೂರ್ ಅವರು ಉಳಿದ ಹಣ 4 ಲಕ್ಷ ಕೊಡ್ತಾರೆ 2 ಇನ್ಸ್ಟಾಲ್ಮೆಂಟ್ ಅಲ್ಲಿ. ಸೊ ಒಟ್ಟಾರೆ 6 ಲಕ್ಷ ಹಣ ಅವರು 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಇವ್ರಿಗೆ ಕೊಡ್ತಾರೆ. ಇದು ಈ 3 ಜನ ಸೇರಿ ತಮ್ಮ ಮಧ್ಯದಲ್ಲಿ ಹಂಚ್ತಾರೆ. ಆದ ನಂತರ ಈ ಹಣದಿಂದ ಇವರು ಕೆಲವು ಮಜಾ ಮಾಡ್ತಾರೆ, ಪ್ಲಸ್ ಒಂದು ಬೈಕ್ ಖರೀದಿ ಮಾಡ್ತಾರೆ. ಅದು ಕೂಡ ನಾವು ಈಗ ಅವಶ್ಯಕ ಪಡಿಸ್ಕೊಂಡಿದ್ದೀವಿ. ಮತ್ತು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಈಗ
ನೆನೆಸಿರುವುದು ದಟ್ ಆವಾಗ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕೃಷ್ಣಾ ನದಿಯಲ್ಲಿ ಪ್ರವಾಹ ಜಾಸ್ತಿ ಇತ್ತು, ನದಿ ಪ್ರವಾಹ. ಆವಾಗ ಬಾಡಿ ಸಿಕ್ಕಿಲ್ಲ. ಈಗ ಈ ಬಾಡಿ ಪ್ರಯತ್ನ ಮಾಡ್ತಾ ಇದೀವಿ. ಕೆಲವು ಲೀಡ್ಸ್ ನಮಗೆ ಸಿಕ್ಕಿದೆ, ಅದು ನಾವೀಗ ಫಾರೆನ್ಸಿಕ್ ಜಗಳ ಸ್ವಲ್ಪ ತೀವ್ರ ಸ್ವರೂಪದಾಯಿತು. ಅವರು ಕ್ರಿಕೆಟ್ ಬ್ಯಾಟ್ ಮತ್ತು ವಿಕೆಟ್ ಫೀಲ್ ಮಾಡಿದ್ದಾರೆ ಮತ್ತು ಎರಡು ಪಾರ್ಟಿದಲ್ಲಿ 2-3 ಜನರಿಗೆ ಇಂಜರಿ ಆಗಿದೆ. ಒಬ್ಬರಿಗೆ ಸೀರಿಯಸ್ ಇಂಜರಿ ಆಗಿದೆ, ಅವ್ರಿಗೆ ಈಗ ವಿಜಯಪುರ ಶಿಫ್ಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ನಾವು ಕೇಸ್ ದಾಖಲು ಮಾಡಿದ್ದೀವಿ 307 ಮತ್ತು ಅಸಾಲ್ಟ್ ಮತ್ತು ಈ ನಡುವೆಯಲ್ಲಿ ರಾತ್ರಿ ನಾವು ಅವರನ್ನ ಕೆಲಸ ಮಾಡಿ 8 ಜನಕ್ಕೆ. ಹೀರಾ ಪೇಂಟ್ಸ್ ಹೋಮ್ ಸೊಲ್ಯೂಷನ್ಸ್ ಅಂಡ್ ಇಂಟೀರಿಯರ್ಸ್, ಏಷಿಯನ್ ಪೇಂಟ್ಸ್ ನ ಹೊಸ ಶೋರೂಮ್. ಕರ್ನಾಟಕದ ಮೊಟ್ಟ ಮೊದಲ ಕಲರ್ ಐಡಿಯಾ ಶೋರೂಮ್ ಇದೀಗ ವಿಜಯಪುರದಲ್ಲಿ. ಏಷಿಯನ್ ಪೇಂಟ್ಸ್ ನ ಕಂಪ್ಲೀಟ್ ಕಲರ್ ರೇಂಜ್ ಹಾಗೂ ಬೆಸ್ಟ್ ಕ್ವಾಲಿಟಿ ಪೇಂಟಿಂಗ್ ಸಾಮಗ್ರಿಗಳು ನಮ್ಮಲ್ಲಿ ಸಿಗುತ್ತದೆ. ವಿಶೇಷವಾಗಿ ನಮ್ಮ ವಿಜಯಪುರದಲ್ಲಿ ಎಲ್ಲ ಸಿವಿಲ್ ಕಾಂಟ್ರಾಕ್ಟರ್ಸ್ ಗಳಿಗಾಗಿ ಒಂದೇ ಸೂರಿನಡಿಯಲ್ಲಿ ಪೇಂಟ್ಸ್, ವಾಟರ್ ಪ್ರೂಫಿಂಗ್ ಮಟೀರಿಯಲ್ಸ್, ಅಡೆಸಿವ್, ವಾಲ್ ಪುಟ್ಟಿ ಹಾಗೂ ಅನೇಕ ಡಿಸೈನ್ ಕಲೆಕ್ಷನ್ಗಳ ವಾಲ್ ಪೇಪರ್ಗಳು ಗ್ರಾಹಕರ ಚಾಯ್ಸ್ಗೆ ತಕ್ಕಂತೆ ಸಿಗುತ್ತದೆ. ವುಡ್ಟೆಕ್ ಸೌಲಭ್ಯದಿಂದ ಮನೆಯ ಇಂಟೀರಿಯರ್ಸ್ಗಾಗಿ ಕಲರ್ ಸೆಲೆಕ್ಷನ್ ಜೊತೆಗೆ ಡೋರ್ಸ್ ಕೂಡ ಚಾಯ್ಸ್ ಮಾಡಬಹುದು. ಗ್ರಾಹಕರಿಗಾಗಿ ತಮ್ಮ ಮನೆಯನ್ನ ಪೇಂಟ್ ಹಾಗೂ ಇಂಟೀರಿಯರ್ ಇಂದ ಹೊಸ ವಿನ್ಯಾಸಗೊಳಿಸಲು ನಮ್ಮಲ್ಲಿ ವಿಜುವಲ್ ಬಿಲ್ಡ್ ಸೌಲಭ್ಯ ಕೂಡ ಇದೆ. ಏಷಿಯನ್ ಪೇಂಟ್ಸ್ ನ ಬಹುದೊಡ್ಡ ಶೋರೂಮ್ ಹೀರಾ ಪೇಂಟ್ಸ್ ಅಂಡ್ ಇಂಟೀರಿಯರ್ಸ್ ಅವರಿಂದ ವಿಜಯಪುರ ಜನತೆಗಾಗಿ. ನಮ್ಮಲ್ಲಿ ಭೇಟಿ ಕೊಡಿ, ವಿವಿಧ ಬಣ್ಣಗಳಲ್ಲಿ ವಿಲೀನರಾಗಿ ನಿಮ್ಮ ಮನೆಯನ್ನ ಹೊಸದಾಗಿಸಿ. ಸ್ಥಳ ಹೀರಾ ಪೇಂಟ್ಸ್ ಅಂಡ್ ಹೋಮ್ ಸೊಲ್ಯೂಷನ್ಸ್, ಪೋರ್ವಲ್ ಪ್ಲಾಜಾ ಬಿಸೈಡ್ B2 ಶೋರೂಮ್, BLDE ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9845261538 ಹಾಗೂ 9448917203. और खबरों के लिए देखते रहिए बी न्यूज़ नेशन।